ದೇವನಹಳ್ಳಿಯ ಸ್ಪರ್ಶ ವಸತಿ ಶಾಲೆಯ 2ನೇ ತರಗತಿ ಮಗುಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಆ ವಸತಿ ಶಾಲೆಯಲ್ಲಿ ಹೆಂಗೆ ಬಂತು ಆ ಮಗುಗೆ ಅಂತ ಗೊತ್ತಿಲ್ಲ. ಕೆಮ್ಮು ಜ್ವರ ಬಂದಿತ್ತಂತೆ. ಈ ಹಿನ್ನೆಲೆಯಲ್ಲಿ ಟೆಸ್ಟ್ ಮಾಡಿಸಿದಾಗ ಕೋವಿಡ್ ದೃಢಪಟ್ಟಿದೆ. ದೇವನಹಳ್ಳಿಯ ಸ್ಪರ್ಶ ವಸತಿ ಶಾಲೆಯ 2ನೇ ತರಗತಿ ಬಾಲಕಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ಆಕೆಗೆ ಕೆಮ್ಮು ಜ್ವರ ಎಲ್ಲ ಇತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ ಟೆಸ್ಟ್ ಮಾಡಿಸಿದಾಗ ಕೋವಿಡ್ ದೃಢಪಟ್ಟಿದೆ. ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಆ ವಿದ್ಯಾರ್ಥಿನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆದರೆ ಅದು ವಸತಿ ಶಾಲೆ ಆಗಿರೋದ್ರಿಂದ ಸ್ಪರ್ಶ ಮಕ್ಕಳ ಧಾಮದ ವಸತಿ ಶಾಲೆಯ ಉಳಿದ 21 ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟನ್ನು ಮಾಡಿಸಿದ್ದಾರೆ. ಇವತ್ತು ಸಂಜೆ 21 ವಿದ್ಯಾರ್ಥಿಗಳ ಕೊರೋನಾ ರಿಪೋರ್ಟ್ ಬರುತ್ತೆ. ಇದು ದೇವನಹಳ್ಳಿಯ ನಲ್ಲೂರು ಬಳಿ ಇರತಕ್ಕಂಥ ಮಕ್ಕಳ ಧಾಮ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರುತ್ತೆ. ಬಟ್ ಬಹಳ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು, ಇದು ವಸತಿ ಶಾಲೆಯಲ್ಲಿ ಆ ಮಗು ನನ್ನ ಪ್ರಕಾರ ತುಂಬ ದಿನಗಳಿಂದ ಅಲ್ಲೇ ಇರುತ್ತೆ. ಅಲ್ಲೇ ಇರ್ತಕ್ಕಂಥ ಮಗುಗೆ ಕೋವಿಡ್ ಬಂದಿದ್ದಾದರೂ ಹೇಗೆ, ಯಾರಿಂದ ಬಂತು, ಅಥವಾ ಏನಾದರೂ ಅಲ್ಲಿ ಎಸಿಂಪ್ಟಮ್ಯಾಟಿಕ್ ಯಾರಾದರೂ ಇದ್ದಾರಾ, ಅವರಿಂದ ಏನಾದರೂ ಬಂದಿದೆಯಾ, ಇವೆಲ್ಲ ಕೂಲಂಕುಷವಾಗಿ ತಿಳ್ಕೋಬೇಕು. ಮತ್ತು ಅವರೆಲ್ಲರಿಗೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸಿ ಅವರಿಗೆ ರಿಪೋರ್ಟ್ ಬಂದು 21 ಮಕ್ಕಳಲ್ಲಿ ಮತ್ತೆ ಯಾರಿಗಾದರೂ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಅಲ್ಲಿ ಅವ್ರು ಹೇಳೋ ಪ್ರಕಾರ ಯಾರಿಗೂ ಏನು ಸಿಂಪ್ಟಮ್ಸ್ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಮಗುಗೆ ಮಾತ್ರ ಕೆಮ್ಮು ಜ್ವರ ಇತ್ತು, ಹಾಗಾಗಿ ಟೆಸ್ಟ್ ಮಾಡಿದ್ದಾರೆ, ಪಾಸಿಟಿವ್ ಬಂದಿದೆ. ಬಟ್ ಉಳಿದವ್ರ ಕಥೆ ಏನು? ಈಗಾಗಲೇ ಅವ್ರಿಗೂ ಕೂಡ ಆರೋಗ್ಯ ಇಲಾಖೆಯವರು ಬಂದು ಸ್ವ್ಯಾಬ್ ಟೆಸ್ಟ್ ಮಾಡಿದಾರಂತೆ. ಇವತ್ತು ಸಾಯಂಕಾಲ ರಿಪೋರ್ಟ್ ಬರುತ್ತೆ. ಈಗ ಮಧ್ಯಾಹ್ನ ನನಗೆ DHO ಒಂದು ನನ್ನ ಗಮನಕ್ಕೆ ತಂದರು. ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ. ಅಲ್ಲಿ ಒಂದು ಮಗು ಹುಷಾರು, ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬಂದಿದೆ ಅಂತ DHO ನನಗೆ ವರದಿ ಮಾಡಿದ್ದಾರೆ. ಸೊ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿದ್ದಾರೆ. ಸೀರಿಯಸ್ ಏನಿಲ್ಲ, ಮಾಮೂಲಿ ಜ್ವರ ಬರೋ ಥರ ಬಂದಿದೆ, ಕೋಲ್ಡ್ ಥರ ಬಂದಿದೆ. ಬಟ್ ಬೇರೆಯವ್ರಿಗೆ ಅದು ಹರಡಬಾರ್ದು ಅಂತಂದ್ಬಿಟ್ಟು ಐಸೋಲೇಷನ್ ಇದೆ ಅಂತ ಕರೆಕ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುದ್ದುಕೃಷ್ಣ ಅವರಿಂದ ಪಡೆಯೋಣ. ಮುದ್ದುಕೃಷ್ಣ, ಈ 2ನೇ ತರಗತಿ ಬಾಲಕಿಗೆ ಹೇಗೆ ಬಂತು, ಯಾರಿಂದ ಬಂತು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಕಂಡುಹಿಡ್ಕೋಬೇಕು. ಆಕೆಗೆ ಏನಾದರೂ ಟ್ರಾವೆಲ್ ಹಿಸ್ಟ್ರಿ ಇತ್ತಾ, ಊರಿಗೀರಿಗೆ ಏನಾದರೂ ಹೋಗಿದ್ಲಾ, ಬೇರೆಯವ್ರಿಗೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿದೆಯಾ, ಇದ್ರ ಬಗ್ಗೆ ವಸತಿ ಶಾಲೆಯವರು ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಖಂಡಿತ ಅರವಿಂದ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಈ ಬಾರಿ ಮೊದಲನೇ ಕೊರೋನಾ ಕೇಸ್ ಪತ್ತೆಯಾಗಿರುವಂಥದ್ದು. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ನಲ್ಲೂರು ಅನ್ನೋಂಥ ಗ್ರಾಮದ ಬಳಿ ಒಂದು ಸ್ಪರ್ಶ ಟ್ರಸ್ಟ್ ಅಂತ ಇದೊಂದು ಖಾಸಗಿ ಸಂಸ್ಥೆ. ಈ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಯಾರು ಮಕ್ಕಳು ಅನಾಥವಾಗಿರ್ತಾರೆ, ಇಲ್ಲ ಪುನರ್ವಸತಿ ಅಂದರೆ ಭಿಕ್ಷೆ ಬೇಡ್ತಾ ಇರ್ತಾರೆ, ಆ ಥರದ ಮಕ್ಕಳನ್ನು ತಂದು ಇಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸುವಂಥ ಕೆಲಸವನ್ನು ಮತ್ತು ಅವರಿಗೆ ಒಂದು ರೀತಿಯ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಳ್ಳುವಂತಹ ಈ ಒಂದು ವಸತಿ ಶಾಲೆಯಾಗಿದೆ. ಆ ಒಂದು ವಸತಿ ಶಾಲೆಯಲ್ಲಿ 2ನೇ ತರಗತಿಯ ಬಾಲಕಿಗೆ ಈಗ ಮೊದಲು ಕೆಮ್ಮು ಮತ್ತು ನೆಗಡಿ ಜ್ವರ ಇತ್ತು. ಹಾಗಾಗಿ ಸಹಜವಾಗಿ ಕೊರೋನಾ ಆತಂಕ ಇರೋದ್ರಿಂದ ಆ ಮಗುಗೆ ಟೆಸ್ಟ್ ಮಾಡಿದಾಗ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾಗಿದೆ. ಆದರೆ ಅದು ಯಾವ ತಳಿ ಅನ್ನೋಂಥದ್ದು ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಆ ಒಂದು ಬಾಲಕಿಯ ಗಂಟಲು ದ್ರವವನ್ನು ಈಗ ಜಿನೋಮಿಕ್ ಸೀಕ್ವೆನ್ಸ್ಗೂ ಕೂಡ ಕಳಿಸಿರುವಂಥದ್ದು. ಹಾಗಾಗಿ ಆ ಶಾಲೆಯಲ್ಲಿ ಇನ್ನೂ ಒಂದಷ್ಟು ಮಕ್ಕಳಿದ್ದಾರೆ. ಹಾಗಾಗಿ ನಿನ್ನೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಮಾಡಿ ಈಗಾಗಲೇ ಕೂಡ 21 ಮಂದಿಗೆ, ಅಂದರೆ ಒಂದಷ್ಟು ಯಾರಿಗೂ ಕೂಡ ರೋಗದ ಲಕ್ಷಣಗಳಿಲ್ಲ ಅಂದರೂ ಕೂಡ ಎಲ್ಲರಿಗೂ ಕೂಡ ಈಗ ಸ್ಕ್ರೀನಿಂಗನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಸ್ಕ್ರೀನಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ 21 ಮಂದಿ ಏನು ಮಕ್ಕಳಿದ್ರು ಅವರ ಕೊರೋನಾ ಗಂಟಲು ದ್ರವವನ್ನು ತೆಗೆದು ಈಗ ಏನು ಪರೀಕ್ಷೆಗೆ ಒಳಪಡಿಸಿರುವಂಥದ್ದು. ಮತ್ತು ಉಳಿದಂತೆ ಅಲ್ಲಿದ್ದಂಥ ಸಿಬ್ಬಂದಿಗಳು ಯಾರಿದ್ರು ಅವರು ಗಂಟಲು ದ್ರವವನ್ನು ಕೂಡ ಇವತ್ತು ತೆಗೆದು ಲ್ಯಾಬ್ಗೆ ಕಳಿಸಲಾಗುತ್ತೆ. ಹಾಗಾಗಿ ಇವತ್ತು ಸಂಜೆ 21 ಜನ ಮಕ್ಕಳ ಏನು ಈಗ ಟೆಸ್ಟಿಂಗ್ ವರದಿ ಹೋಗಿದೆ ಅವರ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ನಲ್ಲಿ ಏನು ಬರುತ್ತೆ ಅನ್ನೋದನ್ನು ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಮತ್ತೊಂದೆಡೆ ಇದು ಹೇಗೆ ಬಂತು ಅನ್ನೋಂಥದ್ದೇ ಈಗ ಎಲ್ಲರಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಕಾರಣ ಯಾಕೆಂತಂದರೆ ಆ ಮಗು ಯಾವುದೇ ರೀತಿಯ ಟ್ರಾವೆಲ್ ಹಿಸ್ಟ್ರಿಯನ್ನು ಹೊಂದಿಲ್ಲ, ವಸತಿ ಶಾಲೆಯಲ್ಲೇ ಇದ್ದಂಥದ್ದು. ಹಾಗಾಗಿ ಆ ವಸತಿ ಶಾಲೆಗೆ
ಯಾರೆಲ್ಲ ಬಂದು ಹೋಗ್ತಾ ಇದ್ರು ಅವರಿಂದ ಏನಾದರೂ ಈ ಮಗುಗೆ ಹರಡಿರುವುದಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಈಗ ಟೆಸ್ಟ್ ಮಾಡಿದ ನಂತರ ಅವ್ರಿಗೇನಾದರೂ ಕೊರೋನಾ ಪಾಸಿಟಿವ್ ಬಂದರೆ ಆನಂತರ ಒಂದು ತಾರ್ಕಿಕ ಹಂತ ಅಂದರೆ ಇವರಿಂದ ಇವ್ರಿಗೆ ಬಂದಿರ್ಬೋದು ಅನ್ನೋಂಥ ಅಂದಾಜನ್ನು ನಾವು ಮಾಡಬಹುದಾಗಿರುವಂಥದ್ದು. ಸದ್ಯಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಶಾಲೆಯ ಮೇಲೆ ಒಂದು ರೀತಿಯ ಹೈ ಅಲರ್ಟನ್ನು ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ಈಗ ಯಾರನ್ನೂ ಕೂಡ ಹೊರಗಡೆ ಬಿಡ್ತಾ ಇಲ್ಲ, ಎಲ್ಲ ಮಕ್ಕಳನ್ನು ಕೂಡ ಒಳಗಡೆನೇ ಎಲ್ಲೂ ಕೂಡ ಹೊರಗಡೆ ಓಡಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಸದ್ಯಕ್ಕೆ ಅಲ್ಲಿರುವಂಥ ಸಿಬ್ಬಂದಿಯನ್ನು ಕೂಡ ಹೊರಗಡೆ ಓಡಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಅವರ ರಿಪೋರ್ಟ್ ಬಂದ ನಂತರವಷ್ಟೇ ಅವರಿಗೆ ಓಡಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಅರವಿಂದ್, ಬಟ್ ಸಹಜವಾಗಿ ಮುದ್ದುಕೃಷ್ಣ, ಈ ಮಕ್ಕಳನ್ನ ಅಲ್ಲಿಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಪೇರೆಂಟ್ಸ್ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ, ಗಾಬರಿ ಆಗ್ತಾರೆ. ಇಂಥ ವಸತಿ ಶಾಲೆಯಲ್ಲಿ ಒಂದು ಕೋವಿಡ್ ಟೆಸ್ಟ್ ಬಂತು ಅಂತ, ಕೋವಿಡ್ ಪಾಸಿಟಿವ್ ಬಂತು ಅಂದ ತಕ್ಷಣ ಅವರೆಲ್ಲ ಪ್ಯಾನಿಕ್ ಆಗ್ತಾರೆ. ಹಾಗಾಗಿ ಈಗ ವಸತಿ ಶಾಲೆಗಳತ್ತ ಪೇರೆಂಟ್ಸ್ ಎಲ್ಲ ಏನಾದರೂ ಮುಖ ಮಾಡಿದಾರಾ ಹೇಗೆ ಅಂತ? ಅರವಿಂದ್, ಖಂಡಿತ ಆ ಥರದ ವಾತಾವರಣ ಇಲ್ಲ ಸದ್ಯಕ್ಕೆ. ಯಾಕೆ ಅಂತಂದರೆ ಇಲ್ಲಿರುವಂತಹ ಬಹುತೇಕ ಮಕ್ಕಳು ಅನಾಥ ಮಕ್ಕಳು ಅಂತಲೇ ಹೇಳ್ಬೋದು. ಕಾರಣ ಯಾಕಂತಂದರೆ ಯಾರೆಲ್ಲ ತಂದೆ ತಾಯಿ ಇಲ್ಲದೆ ಅನಾಥರಾಗಿರ್ತಾರೆ ಮತ್ತು ಯಾರಿಗೆ ಈ ಬೆಂಗಳೂರು ತಂದೆ ತಾಯಿ ಇಲ್ಲದೆ ಅನಾಥವಾಗಿ ಎಲ್ಲಂದ್ರೆ ಅಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ ಆ ಥರದ ಮಕ್ಕಳನ್ನು ಕರ್ಕೊಂಬಂದು ಈ ಥರದ ಇಲ್ಲಿ ಶಾಲೆಯಲ್ಲಿ ಆರೈಕೆ ಮಾಡಲಾಗ್ತಿರ್ತದ್ದು, ಅವರಿಗೆ ಒಂದು ವ್ಯಾಸಂಗವನ್ನು ಕೊಡ್ತಾ ಇರ್ತಕ್ಕಂಥದ್ದು, ಪುನರ್ವಸತಿಯನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಇಲ್ಲಿ ಪೋಷಕರು ಪ್ಯಾನಿಕ್ ಹಾಕುವಂಥ ವಿಚಾರ ಇಲ್ಲ. ಸದ್ಯಕ್ಕೆ ಆಡಳಿತ ಮಂಡಳಿ ಏನು ಖಾಸಗಿ ಟ್ರಸ್ಟಿ ಒಂದು ಸಂಸ್ಥೆ ಮಕ್ಕಳ ಧಾಮವನ್ನು ನಡೆಸಿದೆ, ಅವರು ಕೂಡ ಒಂದು ರೀತಿಯ ಆತಂಕ ಇದ್ದಾರೆ. ಮಕ್ಕಳಿಗೆ ಯಾರಿಗೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ಈಗ ಏನು ಕೊರೋನಾ ಪಾಸಿಟಿವ್ ಆಗಿರುವಂಥ ಮಗು ಸಹ ಸದ್ಯಕ್ಕೆ ಆರಾಮಾಗಿದೆ, ಯಾವುದೇ ರೀತಿಯ ದೊಡ್ಡ ಮಟ್ಟದ ಉಸಿರಾಟದ ಸಮಸ್ಯೆ ಇಲ್ಲ, ಮಗುವಿಗೆ ಕೆಮ್ಮು ಜ್ವರ ಇರುವಂಥದ್ದು ಅಷ್ಟೇ. ಹಾಗಾಗಿ ಆರೋಗ್ಯಾಧಿಕಾರಿಗಳಿಗೆ ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಮಗುವನ್ನು ದಾಖಲಿಸಿ ಈಗ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಅರವಿಂದ್, ಓಕೆ ಮುದ್ದುಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಗತ್ಯ ಮುಂಜಾಗ್ರತಾ ಕ್ರಮ ಮಕ್ಕಳು ಮಾತ್ರ ಅಲ್ಲ, ಆ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ, ಅಲ್ಲಿನ ಶಿಕ್ಷಕರು ಅವರೆಲ್ಲರಿಗೂ ಕೂಡ ಮಾಡಿಸ್ಬಿಡಿ. ಅದೊಂದು ಇನ್ನೊಂದು ನಿಮಗೊಂದು 15 ಜನ ಆಗ್ಬೋದು ಹಬ್ಬ ಅಂದರೆ, ಎಲ್ರಿಗೂ ಆದಾಗ ಒಂದು ಕ್ಲಿಯರ್ ಆಗಿಬಿಡುತ್ತೆ ಏನು ಎತ್ತ ಅಂತ.